ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಜೀವಿತ ಅಂತ ಹೇಳಿ ನಲ್ಲೂರು ಕಡೆಯವರಾಗಿರ್ತಾರೆ. ಈ ಒಂದು ನಲ್ಲೂರು ಬರ್ತಕ್ಕಂಥದ್ದು ದಾವಣಗೆರೆಯ ಒಂದು ಜಿಲ್ಲೆಯಲ್ಲಿ. ಛಲ ಬಂದ್ಬಿಟ್ಟು ಕಷ್ಟ ಆದರೂ ಸರಿನೇ ಹಿಡಿದ ಹಠವನ್ನು ಸಂಪೂರ್ಣವಾಗಿ ಮಾಡುವವರೆಗೂ ಇವರಿಗೆ ಸಮಾಧಾನ ಆಗಲ್ಲ ಸ್ನೇಹಿತರೆ. ಒಂದು ಗೂಟನ್ನು ಕೈಗೆ ಕೊಟ್ಟರೆ ಅದನ್ನು ಉದ್ದ ಮಾಡೋವರೆಗೂ ಬಿಡೋದೇ ಇಲ್ಲ ಇವರು. ಅಷ್ಟು ಶ್ರದ್ಧೆ ಇದೆ ಇವರಿಗೆ. ಓಕೆನಾ, ಇದು ಈ ಒಂದು ಛಲ ಸ್ನೇಹಿತರೆ ಇವರಿಗೆ ಮುಂಚೆಯಿಂದನೂ ಇತ್ತು, ಈಗಲೂ ಸಹ ಇದೆ. ಇನ್ನು ಒಂದು ಭರವಸೆಯ ಒಂದು ಮಾತನ್ನು ಕೊಡ್ತಾರೆ ಸ್ನೇಹಿತರೆ ಇವರು ಏನೇ ಕೆಲಸ ಮಾಡುವಾಗ. ಅದೇನಪ್ಪ ಅಂದರೆ ಗೂಟವನ್ನು ಜಗ್ಗಾಡಿ ಉದ್ದ ಮಾಡಿಯೇ ಇವರು ಕಳಿಸ್ತಾರೆ. 100ಕ್ಕೆ 100ರಷ್ಟು ಪಕ್ಕ ಕಣಪ್ಪ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಅಂದಾಜು 3ರಿಂದ 4 ಇಂಚು ಪಕ್ಕ. ಓಕೆನಾ, ಇನ್ನು ನೆಕ್ಸ್ಟು ಜಗ್ಗಾಟದ ಬಗ್ಗೆ ಒಂದಿಷ್ಟು ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಎಣ್ಣೆ ಹಚ್ಚಿ ಮೇಲಿಂದ ಕೆಳಗೆ ಜಗ್ಗಾಡ್ತೀನಿ. ಓಕೆನಾ, ಎಣ್ಣೆದು ಬಂದ್ಬಿಟ್ಟು ಆದರೆ ಅದೆಲ್ಲ ಒಂದು ದಿನಕ್ಕೆ ಆಗೋ ಕೆಲಸವಲ್ಲ, ಒಂದಿಷ್ಟು ದಿನಗಳು ಹಿಡಿಸುತ್ತದೆ. ತಕ್ಷಣಕ್ಕೆ ಅಂತಂದರೆ ಅದು ಅಸಾಧ್ಯ. ಇನ್ನು ನೆಕ್ಸ್ಟು ಅವಸರಕ್ಕೆ ಉದ್ದ ಆಗಬೇಕು ಅಂದರೆ ಆಗೋದೇ ಇಲ್ಲ, ಅಂಥವ್ರು ಬರೋದೇ ಬೇಡ ಅಂತಕ್ಕಂಥದ್ದು. ಇನ್ನು ಪ್ರಾಕ್ಟೀಸ್ ಮಾಡಿದ ಮೇಲೆ ಮತ್ತು ಹೇಗೆ ಪ್ರಾಕ್ಟೀಸ್ ಮಾಡುತ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಗೂಟ. ಸುಮ್ಮನೆ ಮಾತಾಡೋದಲ್ಲ. ವಾರಕ್ಕೆ ಒಂದು ಸಲ ಆದರೆ ಉತ್ತಮ ಅಂತ ಅನಿಸುತ್ತೆ. ದಿನ ಒಳ್ಳೆಯದಲ್ಲ ಜಗ್ಗಾಟ ಹಿಡ್ಕೊಂಡು ಇಳಿಯೋದು. ಅದು ವಾರಕ್ಕೆ ಒಂದು ದಿನ ಆದರೆ ಉತ್ತಮ ಅಂತಕ್ಕಂಥದ್ದು. ಇದಿಷ್ಟು ಜಗ್ಗಾಟದ ಬಗ್ಗೆ ಒಂದಿಷ್ಟು ಮಾಹಿತಿ. ಇನ್ನು ಬಕೆಟ್ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ, ಮೊದಲನೇದಾಗಿ ಬಕೆಟ್ ಅಥವಾ ಸಿಂಟ್ಯಾಕ್ಸ್ ಹಿಡಿಯೋದು ಗೊತ್ತಿಲ್ಲ, ನೇರವಾಗಿ ಹೇಳ್ತೀನಿ ಇದ್ದಿದ್ದು ಇದ್ದಂಗೆ ಓಕೆನಾ ಸರ್ ಅಂತ ಇಲ್ಲಿ ಮೊದಲನೇ ಹೇಳಿಕೆ. ಎರಡನೇದು ಬಂದ್ಬಿಟ್ಟು ಹೆಂಚಿನ ಮನೆ ಆಗಿರೋದರಿಂದ ಮೇಲಿಂದ ಸೂರ್ಯನ ಕಿರಣಗಳು ಬೀಳ್ತಾನೆ ಇರುತ್ತೆ ಮತ್ತು ಗೂಟದ ಜೊತೆಗೆ ಆಟ ಆಡಲು ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಒಂದು ಸಲ ಸಿಗಿಸಿಕೊಂಡ್ರೆ ಉದ್ದ ಮಾಡೋದಕ್ಕೆ ನಿಂತರೆ ಸಾಕು, ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬ ಲೇಟ್ ಆದಾಗ ಹೇಳಬೇಕು, ಗೊತ್ತಾಯ್ತಾ, ಅಲ್ಲಿವರೆಗೂ ಇವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ಫಾರ್ಮ್ ಹೌಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಫಾರ್ಮ್ ಹೌಸ್ ಸೇಲ್ಗೆ ಇದೆ. ವೆಲ್ ಬಿಲ್ಟ್ ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು. ಹಾಲು, ಬೆಡ್ರೂಮು, ಕಿಚನ್ನು, ಅಟ್ಯಾಚ್ಡ್ ಬಾತ್ರೂಮ್ ಎಲ್ಲ ಇರುತ್ತೆ. ಬಾಲ್ಕನಿ, ಸಿಟ್ಔಟು ಮತ್ತು ಫಾರ್ಮ್ ವ್ಯೂ ಒಂದು ರಿಲ್ಯಾಕ್ಸೇಷನ್ಗೆ ಎಲ್ಲನೂ ಚೆನ್ನಾಗಿರುತ್ತೆ. ಮತ್ತು ಫೆನ್ಸಿಂಗ್ ಮತ್ತು ಗೇಟು ಸಹ ಒಂದಿದೆ ಈ ಒಂದು ಫಾರ್ಮ್ ಹೌಸು. ಓಕೆನಾ, ಮತ್ತು ಸೆಕ್ಯೂರಿಟಿನೂ ಕ್ಯಾಬಿನ್ ಸಹ ಇರುತ್ತೆ. ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೂಡ ಕೆಲಸ ಮಾಡೋರಿದ್ದಾರೆ. ಬೇಕಾದ್ರೆ ನಿಮಗೂ ಕೂಡ ಅವ್ರು ಹೇಳ್ತಾರೆ. ಓಕೆನಾ, ಇಷ್ಟೆಲ್ಲ ಫೆಸಿಲಿಟೀಸ್ ಇರ್ತಕ್ಕಂಥ ಈ ಒಂದು ಫಾರ್ಮ್ ಹೌಸ್ ಏನಿದೆ, ಈ ಒಂದು ಫಾರ್ಮ್ ಹೌಸ್ ಸೇಲ್ಗೆ ಇದೆ. ನೋಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಬಾಯ್.